ಸ್ನೇಹಿತರೆ ನಮಸ್ತೆ. ಆ, ಈ ವಿಡಿಯೋ ಬಂದು ಯಾರು ಕಸ್ಟಮರ್ ಆಗಿ ಗಾಡಿಗಳನ್ನ ಬಳಸ್ತಾರೆ, ನಮ್ಮ ಕ್ಯಾಬ್ಗಳನ್ನಾಗಲಿ ಅಥವಾ ಆಟೋದನ್ನಾಗಲಿ, ಅವ್ರಿಗೆ ಈ ವಿಡಿಯೋ ಮಾಡ್ತಾ ಇರೋಂಥದ್ದು. ನೋಡಿ, ಇಲ್ಲಿ ಬುಕ್ಕಿಂಗ್ ಬರ್ತಾ ಇದೆ. ಇದು ಸೌಂಡ್ ಕಮ್ಮಿ ಮಾಡ್ತೀನಿ. ನೋಡಿ, ಸ್ಕ್ರೀನ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಇಲ್ಲಿ ಬುಕ್ಕಿಂಗ್ ಬರ್ತಾ ಇದೆ ನೋಡಿ. 9 ಕಿಲೋಮೀಟ್ರು ಆಯಿತಾ, ಡ್ರಾಪು 30 ನಿಮಿಷ. ಕಿಲೋಮೀಟ್ರಿಗೆ 23 ರೂಪಾಯಿ 89 ಪೈಸೆ. ಅಂದರೆ ನಾವು ಸರ್ಕಾರದ ರೇಟ್ ಏನು ಕೇಳ್ತಾ ಇದ್ದೀವಿ ಆ ರೇಟ್ನ ಇವನು ನಮ್ಮ ಹತ್ರ ಕೊಡ್ತಾನೆ. ನೋಡಿ, ಇವನು ರ್ಯಾಪಿಡೋದವನು 10 ಕಿಲೋಮೀಟ್ರಿಗೆ 210 ರೂಪಾಯಿ ಕೊಡ್ತಾ ಇದ್ದಾನೆ. ಜನಗಳಿಗೆ ಎಲ್ಲಿ ರೇಟ್ ಕಡಿಮೆ ಸಿಗುತ್ತೆ ಅಲ್ಲಿ ನಾನು ಹೋಗಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಅದನ್ನೇ ಬುಕ್ ಮಾಡ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಟೈಮ್ ಈಗ ಕರೆಕ್ಟಾಗಿ 10 ಗಂಟೆ 10 ನಿಮಿಷ ರಾತ್ರಿ. ಏನು ಬ್ರದರ್ಸ್, 10 ಗಂಟೆ 10 ನಿಮಿಷ ರಾತ್ರಿ ಆಗಿದೆ. ಅಂದರೆ ಆಟೋ ರೇಟು ಇವಾಗ 1.5. ಅದು ಕಿಲೋಮೀಟ್ರಿಗೆ 18 ರೂಪಾಯಿ ಪ್ಲಸ್ ಒಂದು 9 ರೂಪಾಯಿ, ಅಂದರೆ 27 ರೂಪಾಯಿ 1 ಕಿಲೋಮೀಟ್ರ್ ಆಗುತ್ತೆ. ಈ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ಕೂಡ ಅದೇ ರೇಟೇ ಇರೋದು. ಇವರು ಯಾವುದೇ ಅಪ್ಲಿಕೇಶನಲ್ಲಿ ಬುಕ್ ಮಾಡಿದ್ರು ಕೂಡ ಸೇಮ್ ರೇಟೇ ಇರುತ್ತೆ, 27 ರೂಪಾಯಿ. ಬೇಕಿದ್ರೆ ಯಾವ್ದಾರು ಒಂದು ಆಟೋದವ್ರು ಬಂದರೆ ನಿಲ್ಲಿಸ್ತೀನಿ ಈ ವಿಡಿಯೋ ಮಾಡೋ ಟೈಮಲ್ಲಿ. ಅವ್ರಿಗೆ ಬುಕ್ಕಿಂಗ್ ಬರ್ತಾ ಇದೆಯಾ ಅಂತ ತೋರಿಸ್ತೀನಿ. ಅವರು ಎಷ್ಟೇ ವೆಯ್ಟ್ ಮಾಡಿದ್ರು ಅವ್ರ ಗಾಡಿಗಳಿಗೆ ಬುಕ್ಕಿಂಗ್ ಬರೋಲ್ಲ. ಬಂದರೂ ಯಾವುದು ಗೊತ್ತಾ, 2 ಕಿಲೋಮೀಟ್ರು 3 ಕಿಲೋಮೀಟ್ರು 4 ಕಿಲೋಮೀಟ್ರು ಕಾರ್ಗಳವರು ಎತ್ಕೊಳ್ದೇ ಇರೋ ಡ್ಯೂಟಿಗಳು. ಇಲ್ಲಿ ಬುಕ್ಕಿಂಗ್ ಬರೋಂಥದ್ದು 15 ಕಿಲೋಮೀಟ್ರು. ನೋಡಿ, ಇಲ್ಲೊಂದು ಬುಕ್ಕಿಂಗ್ ಬಂತು 10 ಕಿಲೋಮೀಟ್ರಿಗೆ 23 ರೂಪಾಯಿ ಅಂತ ನಮ್ಮ ಯಾತ್ರೆನಲ್ಲಿ. ಅಂದರೆ ಅದೇ 10 ಕಿಲೋಮೀಟ್ರಿಗೆ ಇವಾಗ 270 ರೂಪಾಯಿ ಆಗುತ್ತೆ ಯಾವುದರಲ್ಲಿ, ಆಟೋದಲ್ಲಿ. ಅದನ್ನು ಯಾವುದೇ ಅಪ್ಲಿಕೇಶನಲ್ಲಿ ಬುಕ್ಕಿಂಗ್ ಮಾಡೋಕೆ ಹೋದಾಗ ತೋರಿಸುತ್ತೆ ಆಟೋ ರೇಟ್ ಎಷ್ಟು, ಕಾರ್ ರೇಟ್ ಎಷ್ಟು ಅಂತ. ಅದನ್ನು ನೋಡಿಕೊಂಡು ಬುದ್ಧಿವಂತರುಗಳು ಆಟೋಗಿಂತ ಕಾರೇ ಕಡಿಮೆ ಇದೆಯಲ್ಲ ಅಂತೇಳಿ ಕಾರಿಗೆ ಬರ್ತಾರೆ. ತಪ್ಪು ಅವ್ರದ್ದಲ್ಲ. ಸರ್ಕಾರ ಇಲ್ಲಿ ಕಾನೂನು ಅಂತ ತಂದಮೇಲೆ ಎಲ್ರಿಗೂ ಒಂದೇ ಮಾಡಬೇಕು. ಆಟೋ ರಿಕ್ಷಾಗೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ 1.5 ಕೊಟ್ಟವರು, ಕಾರ್ಗೂ ಕೂಡ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 24 ರೂಪಾಯಿ ಕೊಟ್ಮೇಲೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ 1.5 ಅಂತ ನಮಗೂ ಕೊಡಬೇಕು. ಅದೇ ಅಮೌಂಟನ್ನ ಈಗ ನೋಡಿ, ಆಟೋದಲ್ಲಿ ಯಾವುದೇ ಅಪ್ಲಿಕೇಶನಲ್ಲಿ ಬುಕ್ ಮಾಡಲಿ 27 ರೂಪಾಯಿ ಕಡಿಮೆ ಅಂತ ಯಾವುದೇ ಕಾರಣಕ್ಕೂ ಜನಗಳಿಗೆ ತೋರಿಸಲ್ಲ. ನೋಡಿ, 9 ಕಿಲೋಮೀಟ್ರು, ಇದು 10 ಕಿಲೋಮೀಟ್ರ್ 202 ರೂಪಾಯಿ. ನೈಟೆಲ್ಲ ನಿದ್ಗಟ್ಕೊಂಡು ಗಾಡಿ ಓಡಿಸ್ತಾ ಇದೀವಿ ಅಂದರೆ ಕಾರ್ನ ಇಟ್ಕೊಂಡು ಬಂಡವಾಳ ಹಾಕಿ, ಈ ಬೇವರ್ಸಿಗಳು ಈ ಥರ ತೋರಿಸ್ತಾರೆ ಅನ್ನೋದಕ್ಕೆ ನಾನು ಪ್ರತಿ ಸಲ ವಿಡಿಯೋ ಮಾಡೋವಂಥದ್ದು. ಆಟೋ ರೇಟು ಕರೆಕ್ಟಾಗಿ 27 ರೂಪಾಯಿ ಚಾರ್ಜ್ ಬಿದ್ದು ನಮ್ಮ ರೇಟು 36 ರೂಪಾಯಿ ಆದರೆ ಜನ ಅವಾಗ ಏನು ಮಾಡ್ತಾರೆ ಹೇಳಿ? ಕಡಿಮೆ ಯಾವುದಿದೆ, ನಾನು ಕಡಿಮೆಲಿ ಹೋಗ್ಬೇಕು ಅನ್ನೋನು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾನೆ. ಅದು ಎಷ್ಟು ಕಿಲೋಮೀಟರ್ ಇರಲಿ, ಅದು 10 ಕಿಲೋಮೀಟರ್ ಇರಲಿ 5 ಕಿಲೋಮೀಟರ್ ಇರಲಿ. ಇವ್ರ ಅಪ್ಪನ ಮನೆ ಬಂಡವಾಳ ಹಾಕೊಟ್ಟಿರೋನಿಗೆ ಬೇವರ್ಸಿ ನನ್ನ ಮಕ್ಕಳು ಕಿಲೋಮೀಟ್ರಿಗೆ ನೋಡಲಿ ತಿರ್ಗಿ ಅದೇ ಬುಕ್ಕಿಂಗೆ ಎಷ್ಟು ಬೀಳ್ತಾ ಇದೆ? 10 ಕಿಲೋಮೀಟ್ರ್ 9.9 ಕಿಲೋಮೀಟ್ರ್ 202. ಅದೇ 10 ಕಿಲೋಮೀಟ್ರಿಗೆ ಆಟೋದಲ್ಲಿ 270. ಅಂದರೆ ಆಟೋಗಿಂತ ಕಾರನ್ನು ಕಡಿಮೆ ಕಳಿಸ್ತಾವನು ಇವನು. ನಾವು ಉಗಿಬೇಕಾ ಬೇಡವಾ ಇವ್ರಿಗೆ? ಸರ್ಕಾರದವ್ರು ಏನು ಮಣ್ಣು ತಿಂತಾ ಇದ್ದಾರಾ, ಇಲ್ಲ ಏಸ್ಕೆ ತಿಂತಾ ಇದ್ದಾರಾ? ಅದಕ್ಕೆ ಇವ್ರು ಯಾರು ಕಂಪ್ನಿಯವ್ರದ್ದು ಏಸ್ಕೆ ತಿಂತಾವ್ರೇನೋ? ಎಷ್ಟೋ ಸಲ ಇದೇ ಕಂಪ್ನಿಗಳು ಜಾಸ್ತಿ ಕೂಡ ಚಾರ್ಜ್ ಮಾಡ್ತಾರೆ ಅಂತೇಳಿ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಈ ದರಿದ್ರ ಕಂಪ್ನಿಯವ್ರ ವ್ಯವಸ್ಥೆ ಏನಂದ್ರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಗಾಡಿ ಓಡಿಸ್ಲಿ ಅವ್ನು 24 ಗಂಟೆ. ಎಲ್ಲ ಡ್ಯೂಟಿನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಓವರ್ ಆಲ್ 24 ರೂಪಾಯಿ ಕೊಟ್ಬಿಡೋಣ ಅಂತ ಬೇವರ್ಸಿ ನನ್ನ ಮಕ್ಕಳು ಕೆಲಸ. ಇದು ಅಧಿಕಾರಿಗಳಿಗೆ ಹೋಗಿ ಬಾಯಿ ಬಿಟ್ಟು ಎಲ್ಲ ಸಾಕ್ಷಿ ಸಮೇತ ತಗೊಂಡೋಗಿ ಕೊಟ್ರು ಅವ್ರು ಏಸ್ಕೆ ತಿನ್ಕೊಂಡು ಬದುಕ್ತಾ ಇರೋ ನಾಯಿ ಬೇವರ್ಸಿಗಳು ಇವರು. ಸರ್ಕಾರದಲ್ಲಿ ಕೆಲಸ ಮಾಡಿಕೊಂಡು ಈ ಸಾರಿಗೆ ಇಲಾಖೆಯಲ್ಲಿ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರಲ್ಲ ಇದೇ ವಿಚಾರವಾಗಿ. ಇವು ಯಾವ ಈ ರ್ಯಾಪಿಡೋ, ನಮ್ಮ ಯಾತ್ರಿ, ಓಲಾ, ಊಬರ್, ಈ ದರಿದ್ರು ಬರ್ತದೆ ಬಾಯಿಗೆ ಸರಿಯಾಗಿ. ಈ ದರಿದ್ರು ನನ್ನ ಮಕ್ಕಳು ಯಾವ ಲೈಸೆನ್ಸ್ ತಗೊಂಡಿದ್ದಾರೆ? ಲೈಸೆನ್ಸ್ ಕೊಟ್ಟಿರೋರು ಯಾರು? ಈ ರೇಟ್ನ ಫಿಕ್ಸ್ ಮಾಡೋದಕ್ಕೆ ಯಾವ ಬೋಳಿ ಮಕ್ಕಳು ಹೇಳಿದ್ರು ಅವ್ರಿಗೆ? ಇದನ್ನ ಹೇಳ್ರಯ್ಯ ಅಂದರೆ ಅವ್ನು ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ಅವ್ನು ಬೊಗಳುತ್ತಾನೆ, ನೋಡಪ್ಪ ನಮ್ಗೆ ಅದು ಗೊತ್ತಿಲ್ಲ, ಸರ್ಕಾರದಿಂದ ಆದೇಶ ಆಗಿರೋ ಕಾಪಿ ನಿಮ್ಗೆ ಕೊಟ್ಟಿದ್ದೀವಿ, ನೀವು ನ್ಯಾಯ ಪಡ್ಕೊಳ್ಳಿ ಅಂತ. ನಾವು ನ್ಯಾಯ ಪಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಕಸ್ಟಮರ್ಗಳಿಗೆ ಮಾಹಿತಿನ ಕೊಟ್ಟು ಸರಿಯಾದಂಥ ರೀತಿಯಲ್ಲಿ ಕೊಟ್ಟರು, ಈ ಪೊಲೀಸ್ನವರು ಆ ಕಸ್ಟಮರ್ಸರ ಜೊತೆಗೆ ಸೇರ್ಕೊಂಡ್ಬಿಟ್ಟು ನಮಗೆ ಹೊಡೆದ್ಬಿಟ್ಟ, ನಮಗೆ ಬೈದ್ಬಿಟ್ಟ ಅಂತ ಹೇಳ್ಬಿಟ್ಟಿದ್ದೇನೆ ಕೆಲಸ. ಅವರೇ ಕಂಪ್ಲೇಂಟ್ನ ತಗೊಂಡು ನಮ್ಗಳಿಗೆ ಕೋರ್ಟ್ ಮುಖಾಂತರ ಜೈಲಿಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಅದು ಪಾಠ ನಾನು ಕಲಿಸ್ತೇನೆ. ಈಗ ಆಲ್ರೆಡಿ ನನ್ನನ್ನು ಯಾರು ಜೈಲಿಗೆ ಕಳಿಸಿದ್ರು ಈ ವಿಚಾರಕ್ಕೆ ಅವ್ರಿಗೆ ಆಲ್ರೆಡಿ ಅರ್ಥ ಆಗಿದೆ. ಮುಂದಕ್ಕೆ ತೋರಿಸ್ತೀನಿ 100%. ಮುಂದೊಂದು ದಿನ ನಿಮ್ಮೆಲ್ರಿಗೂ ಮಾಹಿತಿ ಕೊಡ್ತೀನಿ ಹೆಂಗೆ ಇವ್ರಿಗೆ ಪಾಠ ಕಲಿಸ್ತೆ ಅಂತ. ಈಗ ನೀವೇ ನೋಡ್ದಂಗೆ ಈ ರೀತಿಯಾಗಿ ರೇಟ್ ಬಂದಾಗ ಆಟೋದವ್ರು ಹೆಂಗೆ ಬದುಕಬೇಕು? ಕೆಲವರು ನೋಡಿ
ನೋಡಿ ಅದೇ ಬುಕ್ಕಿಂಗ್ 10 ಕಿಲೋಮೀಟರ್ಗೆ 226 ಅಂತೆ. 10 ಕಿಲೋಮೀಟರ್ಗೆ 226. ಆಟೋ ರೇಟ್ಗಿಂತ ಕಡಿಮೆ ರೇಟು. ರಾತ್ರಿ 10 ಗಂಟೆ 10 ಗಂಟೆ 15 ನಿಮಿಷ ಆಯ್ತು. ಇನ್ನು ಬೆಳಿಗ್ಗೆ 6, 7, 8 ಗಂಟೆವರೆಗೂ ಇದೇ ರಾಮಾಯಣನೇ. ನಾವು ಕಷ್ಟಪಟ್ಟು ಮನೆಯಿಂದ ಆಚೆ ಬಂದು ದುಡಿಬೇಕು ಅಂತ ಬಂದು ಸಾಲ ತೀರಿಸ್ಬೇಕು ಅಂತ ಬಂದು ಎಷ್ಟೋ ಕಷ್ಟಪಡ್ತೀವಿ. ಈ ಬೇವರ್ಸಿ ನನ್ನ ಮಕ್ಕಳಿಂದ ಈ ಕಡೆ ದುಡಿಮೆನೂ ಮಾಡೋಕ್ಕಾಗ್ತಾ ಇಲ್ಲ, ಈ ಕಡೆ ಮನೆಗಳಿಗೂ ಹೋಗಿ ಸರಿಯಾದಂಥ ಟೈಮಿಗೆ ನಾವು ನಿದ್ದೆನೂ ಮಾಡೋಕ್ಕಾಗ್ತಾ ಇಲ್ಲ. ಇದಕ್ಕೆ ಕಣ್ರಿ ನಾವು ಬರ್ಕೋತಾ ಇರೋದು. ಎಲ್ಲ ಟೈಮಲ್ಲೂ ಸರ್ಕಾರದ ರೇಟನ್ನ ಸರಿಯಾದಂಥ ರೀತಿಯಲ್ಲಿ ಕೊಟ್ರೆ ನಾವು ಅದನ್ನ ಪಡ್ಕೊಂಡು ಆಟೋದವರು ಅವ್ರ ಜೀವನ ಚೆನ್ನಾಗಿ ನಡೆಸ್ಕೊಂತಾರೆ, ನಮ್ಮ ಜೀವನನೂ ಕೂಡ ನಡೀತಿದೆ ಅಂತೇಳಿ ನಾವು ಬಡ್ಕೊಳ್ಳೋದು. ಇದನ್ನ ನಾವು ನೇರವಾಗಿ ಸಾಕ್ಷಿ ಸಮೇತ ಪ್ರೂವ್ ಮಾಡ್ಕೊಂಡು ನಮ್ಮ ಹಕ್ಕನ್ನ ನಾವು ಪಡ್ಕೊಳಕ್ ಹೋದ್ರೆ ಈ ವಿಡಿಯೋ ನೋಡುವಂತ ಒಂದು ಅಷ್ಟು ಜನಗಳಿಗೆ ಅವ್ರು ಕಡಿಮೆ ಬಂದ್ಬಿಡ್ಬೇಕು. ನೀವ್ ಯಾಕೆ ಓಲಾದಲ್ಲಿ ಬುಕ್ ಮಾಡ್ತೀರಾ, ಇದು ಬುಕಿಂಗ್ ತಗೊಂತೀರಾ, ನೀವ್ ಯಾಕೆ ರ್ಯಾಪಿಡಲ್ಲಿ ಮಾಡ್ತೀರಾ? ಇವರೆಲ್ಲರೂ ನಮ್ಮನ್ನ ಬಳಸ್ಕೊಂಡು ಇವರೆಲ್ಲರೂ ಬೆಳೆದಿರೋರು. ಸರ್ಕಾರದ ಆದೇಶನ 2024 ಕೊಡ್ತು ಅಂದ್ಮೇಲೆ ಆ ಆದೇಶದ ಕಾಪಿ ಇಟ್ಕೊಂಡು ಇವ್ರುಗಳಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ವಿ. ನೋಡಿ ಇಲ್ಲಿ 14 ಕಿಲೋಮೀಟರ್ಗೆ 348, 25 ರೂಪಾಯಿ 47 ಪೈಸಾ. ಇಲ್ಲೇನ್ ಮಾಡ್ತಾ ಇದ್ದಾನೆ, ಎಕ್ಸ್ಟ್ರಾ ತೋರಿಸ್ತಾನೆ. ಅದು ಏನು ಕಸ್ಟಮರ್ 16 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರೋದು ಕಲಿ ಆಯ್ತಾ. AC ಕ್ಯಾಬು, ACಗೆ ನಾನ್ ACಗೆ ಅನ್ಕೊಂಡು ಇವನು ಡಿಫ್ರೆಂಟ್ ಮಾಡ್ತಾನೆ. ಇವ್ರು ಇಷ್ಟ ಬಂದು ರೇಟಲ್ಲಿ ಕೊಟ್ಟು ಇಲ್ಲಿ ಜನಗಳಿಗೂ ಕೂಡ ಎಷ್ಟೋ ಸಲ ಮೋಸ ಮಾಡ್ಕೊಂಡು ಬಿಡುತ್ತಾ ಇದ್ದಾನೆ ಇವನು. ಯಾಕೆ ಸರ್ಕಾರಗಳಿಗೆ ಕಣ್ ಕಾಣಿಸ್ತಾ ಇಲ್ವಾ? ಸಾರಿಗೆ ಇಲಾಖೆಯಲ್ಲಿ ಮಣ್ಣು ತಿಂತಾ ಇದ್ದೀರಾ? ಇಲ್ಲ ಅವ್ರು ಕೊಟ್ಟಿರೋ ಏಸ್ಕೆ ತಿನ್ಕಂಡೆ ನಿಮ್ ಜೀವನ ಮಾಡ್ತಾ ಇದ್ದೀರಾ? ನಮ್ಮ ಟ್ಯಾಕ್ಸ್ ಅಲ್ಲಿ ಸಂಬಳ ತಗೊಂಡು ಬದುಕ್ತಾ ಇಲ್ವಾ ನೀವು? ಆ ಸಂಬಳ ತಗೊಂತ ಇರೋದಕ್ಕೆ ನಿಯತ್ತಾದ್ರೂ ಇಲ್ವಾ ನಿಮ್ಗೆ? ಈ ಟ್ರಾನ್ಸ್ಪೋರ್ಟ್ ಮಿನಿಸ್ಟರು, ಈ ಹೋಮ್ ಮಿನಿಸ್ಟರು, ಈ ಮುಖ್ಯಮಂತ್ರಿ ಏನ್ರಯ ಮಾಡ್ತಾ ಇದ್ದೀರಾ ನೀವೆಲ್ಲ? ಒಂದು ಕಾನೂನನ್ನ ತಂದ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇದನ್ನ ಸರ್ಕಾರದ ರೀತಿಯಲ್ಲಿ ನಾವು ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು, ಚಾಲಕರುಗಳಿಗೆ ಜಾಗೃತಿ ಮೂಡಿಸ್ಬೇಕು, ಈ ಕಂಪ್ನಿಯವರಿಗೆ ಅವೇರ್ನೆಸ್ನ ಮೂಡಿಸಿ ಆ ಕಂಪ್ನಿಯವರಿಗೆ ತಾಕೀತನ್ನ ಮಾಡಬೇಕು ಅನ್ನೋ ಒಂದು ಈ ಏನ್ ಹೇಳ್ತಾರೆ ಅದಕ್ಕೆ ಗಂಡಸ್ತನ ಇಲ್ವಾ ನಿಮ್ಗಳಿಗೆ? ಅವ್ರು ಕೂಡ ಏಸ್ಕೆ ತಿನ್ಕೊಂಡು ಬದುಕ್ತಾ ಇದ್ರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ ಜನ್ಮಗಳಿಗಷ್ಟು. ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾಕೆ ಬಡ್ಕತೀವಿ ಅಂದ್ರೆ ಈ ಮೀಡಿಯಾದವರು ಅಷ್ಟೇ ದುಡ್ಡು ತಿನ್ಕೊಂಡು ಬಾಯಿ ಬಡ್ಕೊಂಡು ದುಡ್ಡುಗೋಸ್ಕರ ಅಲಿತಾ ಇರ್ತಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಮೀಡಿಯಾದವ್ರು ಯಾರೂ ಇಲ್ಲ. ಅವರ ವೃತ್ತಿ ಧರ್ಮನ ಮರ್ತ್ಬಿಟ್ಟಿದ್ದಾರೆ. ಬರೀ ದುಡ್ಡು ಕಾಸ್ಗೋಸ್ಕರ ಈ ಚಾನಲ್ಗಳನ್ನ ನಡೆಸ್ಕೊಂಡು ನ್ಯೂಸ್ ಪೇಪರ್ಗಳನ್ನ ಇಟ್ಕೊಂಡು ಹಂಗ್ ಮಾಡ್ತಾ ಇದಾರೆ. ನನ್ನ ವಿಚಾರದಲ್ಲೂ ಕೆಲವೊಂದು 2 ಚಾನಲ್ಗಳಲ್ಲಿ ಹಾಕೊಂಡಿದ್ದಾರೆ. ಅವ್ರು ಪಾಠ ಕಲಿಸ್ತೀನಿ, ಮುಂದಕ್ಕೆ ಒಂದು ಪೇಪರ್ ಹಾಕೊಂಡಿದ್ದಾರೆ, ಅವ್ರಿಗೂ ಪಾಠ ಕಲಿಸ್ತೀನಿ. ಡ್ರೈವರ್ಗಳು ಎಕ್ಸ್ಟ್ರಾ ಕೇಳ್ಬಿಟ್ಟ, ಆಟೋದ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಟ್ಟ, 20 ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಟ್ಟ. ಕಂಪ್ನಿಯವರು 20 ಅಲ್ಲ 50 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ರು ಜನಗಳು ಕೇಳಲ್ಲ. ಅದೇ ಒಬ್ಬ ಆಟೋ ಡ್ರೈವರ್ ಕೇಳ್ಬಿಡ್ತಾನೆ. ಸರ್ಕಾರದವರು ಕಂಪ್ಲೇಂಟ್ ತಗೊಳ್ರಿ ಅಂತೇಳಿ ನಾವು ಡ್ರೈವರ್ಗಳಾದವ್ರು ಹಿಂಗೆ ಸಮಸ್ಯೆ ಮಾಡ್ತಾ ಇದ್ರೆ ಅಂತ ಕಂಪ್ಲೇಂಟ್ ತಗೊಳಕ್ ಹೋದ್ರೆ ನಮಗೆ ಸಂಬಂಧ ಪಡಲ್ಲ ಅಂತಾರೆ. ಸರಿ, ಕೋರ್ಟ್ ಮುಖಾಂತರ ಹೋಗೋಣ ಅನ್ನೋದಾದ್ರೆ ಈ ಪೊಲೀಸ್ನವರು ಇವ್ರು ಯಾರು ಈ ಕಚಡಗಳಿದ್ದಾರೆ ಇವ್ರು ಏಸ್ಕೆಗಳು ತಿನ್ಕೊಂಡು ಅವ್ರಿಗೆ ಸಪೋರ್ಟು. ಸರ್ಕಾರ ಆದೇಶ ಕೊಟ್ಟಿರೋ ಕಾಪಿನ ತೋರಿಸ್ಬಿಟ್ಟು ನಮಗೆ ಬರಬೇಕು ಸ್ವಾಮಿ, ಇದು ಈ ದರಿದ್ರ ನನ್ನ ಮಕ್ಕಳು ಕಡಿಮೆ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಕಂಪ್ಲೇಂಟ್ನ ಮಾಡಕ್ ಹೋದ್ರೆ ನಮ್ಮ ಕಂಪ್ಲೇಂಟ್ ತಗೊಳ್ಳಲ್ಲ. ಇವರೇ ಸ್ವಂತ ಕಂಪ್ಲೇಂಟ್ ಅನ್ನ ತಗೊಂಡ್ಬಿಟ್ಟು ಜೈಲ್ಗೆ ಹಾಕುವಂತ ಕೆಲಸ ಮಾಡ್ತಾರೆ. ಜನಗಳು ಡ್ರೈವರ್ಗಳು ಭಯ ಬಿದ್ಬಿಡ್ಲಿ ಅಂತ. ಅದರಲ್ಲೂ ನಾನು ಎಕ್ಸ್ಪೆಷಲಿ ಯಾವನ್ಗೂ ಜಗ್ಗಲ್ಲ ಬಗ್ಗಲ್ಲ. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಇನ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ, ಏನ್ ಮಾಡ್ತೀನಿ ಅಂತ ನೀವ್ಯಾರು ಊಹೆನೇ ಮಾಡೋಕ್ಕಾಗಲ್ಲ ಅಂತ ಕೆಲಸ ಮಾಡ್ತೀನಿ. ನೋಡ್ತಾರೆ ಹಿಂಗೆ ರೇಟ್ಗಳು ನೋಡಿ. 28 ಕಿಲೋಮೀಟ್ರ್ ಯಲಹಂಕಕ್ಕೆ 497 ರೂಪಾಯಿ, ಆಟೋಗೆ 27 ರೂಪಾಯಿ 1 ಕಿಲೋಮೀಟ್ರು. ಆಟೋ ಹೋಗೋ ಬಾಡಿಗೆ ಎಲ್ಲ ನಮ್ಮ ಹತ್ರ ಗೊತ್ತೈತೆ. ಅದೇ ನೀವು ನಮ್ಮ ಗಾಡಿ ಏನಿರ್ತದೆ 10 ಗಂಟೆ ಮೇಲೆ 1.5 ಮಾಡಿಬಿಟ್ರೆ 36 ರೂಪಾಯಿ ಆಗುತ್ತೆ. ಅವಾಗ 27 ರೂಪಾಯಿ ಆಟೋದಾಗುತ್ತೆ. ಅವಾಗ ಆಟೋಗೆ ಹೋಗ್ತಾರೆ ಅವರು ಬಾಡಿಗೆ. ಈ ಕೋರ್ಮಂಗ್ಲದಲ್ಲಿ ಬಂದ್ಬಿಟ್ಟು ಶೋಕಿ ಮಾಡ್ಕೊಂಡು ಹೋಗೋರು ಒಂದಷ್ಟು ಜನ ಇದ್ದಾರೆ. ಪಬ್ಬಿಗೆ ಬಂದು ದುಡ್ಡು ಖರ್ಚು ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಎಲ್ಲ ಥರ ಶೋಕಿ ಮಾಡ್ಕೊಂಡು ಹೋಗೋಂಥವ್ರಿಗೆ ಅವ್ರ ಭಿಕ್ಷುಕರುಗಳ? ಅವ್ರ ಭಿಕ್ಷುಕರು, ಶ್ರೀಮಂತರು, ಅಥವಾ ಇನ್ನೂ ಕೊಳ್ಳೆ ಹೊಡೆದ ಕಳ್ಳರುಗಳು? ಕಾನೂನು ಅಂತ ಮಾಡಿದ್ಮೇಲೆ ಎಲ್ಲ ಕಾನೂನಲ್ಲೂ ಒಂದೇ ಇರಬೇಕಲ್ಲ. ಅದನ್ನ ಪಾಲನೆ ಮಾಡಿಸೋದಕ್ಕೆ ಸರ್ಕಾರಕ್ಕೆ ನರ ಇಲ್ವಾ? ನಾವೇ ಸೋಷಿಯಲ್ ಮೀಡಿಯಾಗಳಲ್ಲಿ ಬಡ್ಕೋಬೇಕಾ? ಸರ್ಕಾರಿ ಅಧಿಕಾರಿಗಳಿಗೆ ಏನು ಜವಾಬ್ದಾರಿ ಇಲ್ವಾ? ಇವ್ರ ಜನ್ಮಗಳಿಗೆ ನಮ್ಮ ಎಕಡ ಸಿಕ್ಕಾಕ, ನಮ್ಮ ಡ್ರೈವರ್ಗಳು ಎಕಡ ಸಿಕ್ಸ. ಸರ್ಕಾರಿ ಅಧಿಕಾರಿಗಳು ನೀವೆಲ್ಲ ಏನಿದ್ದೀರಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಈ ನೋವುಗಳನ್ನ ಡ್ರೈವರ್ಗಳು ಹಗಲು ರಾತ್ರಿ ಕಷ್ಟಪಟ್ಟಿದ್ದು ಅವ್ರು ಬಂಡವಾಳ ಹಾಕಿ, ಸ್ವಂತ ಬಂಡವಾಳ ಹಾಕಿ ಊರು ಮುಂಚೆ ಟ್ಯಾಕ್ಸ್ ಕಟ್ಟಿ ದೇಶ ಉದ್ಧಾರ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಗಾಡಿನ ತಗೊಂಡಿರ್ತಾರೆ. ಒಂದು ಹೊಸ ಗಾಡಿ ತಗೋಬೇಕಾದ್ರೆ ಎಷ್ಟು ಟ್ಯಾಕ್ಸ್ ಕಟ್ಬೇಕು ನಾವು?
ಅಷ್ಟು ಟ್ಯಾಕ್ಸ್ ನಾವು ಊರಿಗೆ ಮುಂಚೆನೆ ಕಟ್ಟಿ ತಗೊಂಡಿರ್ತೀವಿ. ಅಂದ್ರೆ ದೇಶ ಬೆಳೆಯೋದಕ್ಕೆ ನಮ್ದು ಕೂಡ ಅಲ್ಲಿ ಮೊದಲನೇ ಪಾತ್ರ ಆಗಿರ್ತದೆ. ಅಂಥವ್ರ ವ್ಯವಸ್ಥೆನ ನೀವು ಸರಿಯಾಗಿ ಮಾಡ್ಕೊಡಿ ಅಂತಂದ್ರೆ ಅವ್ನು ಯಾವನ ಎಂಜೆ ಕಾಸು 4 ಕಾಸು ಕೊಡ್ತೇನೆ ಅಂತ ಏಸ್ಗೆ ತಿನ್ಕೊಂಡು ಬದುಕ್ತಿರಲ್ಲ. ಮೊನ್ನೆ ಯಾರೊಬ್ರು ಕಸ್ಟಮರ್ ಬಂದಿದ್ರು, ಹೊಸ ಗರಿ ನೋಟು 50 ರೂಪಾಯಿಂದು 700 ರೂಪಾಯಿ ಬಿಲ್ನ ಪೂರ್ತಿ ಬರೀ ಕ್ಯಾಶೇ ಕೊಡಕ್ ಬಂದ್ರು. ಇಲ್ಲ ಮೇಡಮ್ ಫೋನ್ ಪೇ ಮಾಡಿ ಅಂತಂದೆ. ಸರ್ ಯಾಕೆ ಸರ್ ಕ್ಯಾಶ್ ತಗೊಳಲ್ವಾ ಅಂದ್ರು. ನೀವು ಈ ಸಲ ನಮ್ಗೆ ಕ್ಯಾಶ್ ಕೊಡ್ತೀರಿ, ನಮಗೂ ಲೆಕ್ಕಾಚಾರ ಬೇಕಲ್ಲ ಮೇಡಮ್ ಅವರೇ, ದಯವಿಟ್ಟು ನನಗೆ ಫೋನ್ ಪೇ ಮಾಡಿ, ನೀವು ಕ್ಯಾಶ್ ನೀವೇ ಮಾಡಿ ಕಳಿ ಅಂದೆ. ಅಂದ್ರೆ ಕೆಲವೊಂದಷ್ಟು ಜನ ಬ್ಲ್ಯಾಕ್ ಮನಿನ ಇಟ್ಕೊಂಡು, ಈಗ ಅವರ ಮನೆಯವರು ಏನೇನು ಕೆಲಸ ಇರ್ತಾರೋ ಗೊತ್ತಿಲ್ಲ, ಲಂಚದ ದುಡ್ಡು ಬಂದಿರುತ್ತೆ, ಯಾವುದೋ ನಂಬರ್ 2 ಕೆಲಸದಲ್ಲಿ ದುಡ್ಡು ಬಂದಿರುತ್ತೆ, ಬರೀ ಕ್ಯಾಶ್ ಕೊಡೋದು, ಫೋನ್ ಪೇ ಎಲ್ಲ ಮಾಡಲ್ಲ. ಯಾಕೆ ಲೆಕ್ಕ ಸಿಗಾಕಳುತ್ತಲ್ಲ. ಸರ್ಕಾರದಿಂದ ಅಥವಾ ಕಂಪ್ನಿ ಕಡೆಯಿಂದ ಸಂಬಳ ತಗೊಂಡು ಆ ಲೆಕ್ಕನ ಆಸ್ತಿ ಮಾಡೋದಕ್ಕೆ, ಸ್ಕೂಲ್ ಫೀಸ್ ಕಟ್ಟಕ್ಕೆ, ಕಾಲೇಜ್ ಫೀಸ್ ಕಟ್ಟಕ್ಕೆ, ಈ ಥರ ಲೀಗಲ್ಗಳಿಗೆ ಯೂಸ್ ಮಾಡ್ಕೊಳ್ಳೋದು. ಈ ಕ್ಯಾಬ್ಗಳು ಕೊಡೋದಕ್ಕೆ, ಊಟ ತಿಂಡಿ ತಿನ್ನಕ್ಕೆ, ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ಟು ಶೋಕಿ ಮಾಡ್ಕೊಳ್ಳೋಕ್ಕೆ, ಇವಕ್ಕೆಲ್ಲ ಕ್ಯಾಶು. ನಮ್ಮ ಸಾಮಾನ್ಯ ಜನಗಳಿಗೆ, ಡ್ರೈವರ್ಗಳಿಗಾಗಲಿ ಅಥವಾ ನಮ್ಮ ಬಡತನ ರೇಖೆಯಲ್ಲಿ ಬದುಕುವಂಥ ಜನಗಳಿಗಾಗಲಿ ಈ ಬ್ಲ್ಯಾಕ್ ಮನಿ ವೈಟ್ ಮನಿ ಅಂದರೆ ಏನೂ ಗೊತ್ತಿಲ್ಲ ಅವ್ರಿಗೆ. ನನ್ಗೆ ಅದು ಅರ್ಥ ಆಗೋದಕ್ಕೂ ಒಂದು 35 ವರ್ಷ ಆಗಬೇಕಾಯ್ತು ನನಗೂ ಅದು ಅರ್ಥ ಆಗೋಕ್ಕೆ, ಏನದು ಬ್ಲ್ಯಾಕ್ ಮನಿ ಅಂದ್ರೇನು ವೈಟ್ ಮನಿ ಅಂತ. ಅವ್ರು ತಗೊಳ್ಳೋ ಸಂಬಳ ಲೆಕ್ಕಾಚಾರದಲ್ಲಿ ಖರ್ಚು ಮಾಡಿದ್ರೆ ಅದು ವೈಟ್ ಮನಿ. ಸಂಬಳ ಬಿಟ್ಟು ಯಾವುದೋ ಒಂದು ಲಂಚ ತಗೊಂಡು, ಇಲ್ಲ ಇನ್ಯಾವುದೋ ಒಂದು ಡಬಲ್ ಅದೇನೋ ಏನು ಹೇಳ್ತಾರೆ ಅದಕ್ಕೆ, ನಂಬರ್ 2 ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡಿರೋ ದುಡ್ಡನ್ನು ಖರ್ಚು ಮಾಡ್ತಾರಲ್ಲ, ಅದು ವೈಟ್ ಮನಿ ಅಲ್ಲ, ಅದು ಬ್ಲ್ಯಾಕ್ ಮನಿ. ಇದನ್ನ ಅರ್ಥ ಆಗಕ್ಕೆ ನಮ್ಗೆ 35 ವರ್ಷ ಬೇಕಾಯ್ತು. ಹಿಂಗೆಲ್ಲ ಬದುಕೊಂಡು ಇಲ್ಲಿ ಕಷ್ಟಪಟ್ಟು ಜೀವನ ಮಾಡ್ಕೊಂಡು ನಿಯತ್ತಾಗಿ ಬದುಕುವಂಥವ್ರಿಗೆ ಮೋಸ ಮಾಡ್ಕೊಂಡು, ಇಲ್ಲಿ ಅವ್ರಗಳಿಗೆ ಮೋಸ ಮಾಡ್ಕೊಂಡು ನೀವುಗಳು ಲಂಚ ತಗೊಂಡು ಬದುಕ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆನಾರು ಆಗಲ್ವಾ? ನಿಮ್ಮ ಜನ್ಮಗಳಿಗಷ್ಟು